ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ, ಕಾಫಿ ಹೇಗಿದೆ? ಚೆನ್ನಾಗಿದೆ ಅಮ್ಮ. ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಮಾಡ್ತೀಯ. ಸರಿ ಅತ್ತೆ, ನೀವೇನು ಹೇಳಲಿಲ್ಲ. ರಘು ಹೇಳಿದ್ದನ್ನೇ ನಾನು ಹೇಳಬೇಕಾಗತ್ತಮ್ಮ. ಸರಿ ಅತ್ತೆ, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಏನ್ ಬಂಗಾರಿ ಇದು? ಬೆಳಿಗ್ಗೆ ಬೆಳಿಗ್ಗೆ ಯಾರಾದ್ರೂ ಈ ತರ ಫೋನ್ ನೋಡ್ಕೊಂಡು ಕೂತ್ಕೋತಾರಾ? ಮತ್ತೇನ್ ಮಾಡ್ಲಿ? ಆಟ ಆಡು ಕಂದ. ಯಾಕೆ, ನಿನಗೆ ಆಟ ಆಡೋದಕ್ಕೆ ಇಷ್ಟ ಇಲ್ವಾ? ಓದೋಕೆ? ಸರಿ ಹೋಗ್ಲಿ ಬಿಡು. ನಿನ್ನ ಕೈಗೆ ಫೋನ್ ಕೊಟ್ಟು ಅಭ್ಯಾಸ ಮಾಡಿಸಾಗಿದೆ. ಈಗ ಅದನ್ನ ಬಿಡಿಸೋದು ಕಷ್ಟನೇ ಕಂದ. ಜಾಸ್ತಿ ಫೋನ್ ನೋಡೋದು ಒಳ್ಳೇದಲ್ಲ ಗೊತ್ತಾ? ಅದರಿಂದ ನಿನ್ನ ಆರೋಗ್ಯ ಹಾಳಾಗುತ್ತೆ ಕಂದ. ನಿನ್ನ ಕಣ್ಣಿಗೂ ಒಳ್ಳೇದಲ್ಲ. ನಾನು ಫೋನ್ ನೋಡ್ಬೇಡ ಅಂದಿದ್ದಕ್ಕೆ ನಿನಗೆ ಕೋಪ ಬಂದಿದ್ಯಾ ಕಂದ? ನನ್ನ ಬಂಗಾರಿಗೋಸ್ಕರ ನಾನೇನೋ ತಂದಿದ್ದೀನಿ. ಏನ್ ಗೊತ್ತಾ? ಏನು? ಇಲ್ಲಿ ನೋಡು. ಖುಷಿ ಆಯ್ತಾ ಬಂಗಾರಿ? ತುಂಬಾ ಖುಷಿ ಆಯ್ತು ಪಾರು. ಕಂದ, ಇವತ್ತು ನಾನೇ ನಿನ್ ತಿಂಡಿ ತಿನ್ನಿಸ್ಲಾ? ಬೇಡ ಪಾರು, ಮಮ್ಮಿನ ತಿನ್ನಿಸ್ಲಿ. ಬಂಗಾರಿ, ಇವತ್ತಿಂದ ನಾನು ಆಫೀಸಿಗೆ ಹೋಗ್ತಾ ಇದ್ದೀನಲ್ವಾ, ಇನ್ನು ಮುಂದೆ ನಿನಗೆ ಅಮ್ಮನೇ ತಿಂಡಿ ತಿನ್ಸೋದು, ಊಟ ಮಾಡಿಸೋದು ಎಲ್ಲ. ಇವತ್ತು ಒಂದು ದಿವಸ ಕಂದ, ನಾನು ಆಫೀಸಿಗೆ ಹೋಗೋಕ್ಕೂ ಮುಂಚೆ ನಿನಗೆ ತಿಂಡಿ ತಿನ್ಸ್ಬಿಟ್ಟು ಹೋಗ್ಲಾ? ಹ್ಞೂ ಅಂತ ಹೇಳು ಕಂದ. ಎರಡೇ 2 ನಿಮಿಷ ನಾನು ನಿಂಗೆ ತಿಂಡಿ ತಿನ್ನಿಸ್ಬಿಡ್ತೀನಿ. ಅವಳಿಗೆ ಏನು ತಿನ್ಸೋದು ಬೇಡ, ಈಗಷ್ಟೇ ಜ್ಯೂಸ್ ಕುಡಿದಾಳೆ ಅಲ್ವಾ ಕಂದ? ಜನನಿ ನಿಂತ್ಕೋ. ಪುಟಾಣಿಗೆ ಯಾವತ್ತಿದ್ರೂ ನೀನೇ ತಾಯಿ ಜನನಿ. ಅದನ್ನ ಯಾರ ಕೈಲೂ ತಪ್ಸೋದಕ್ಕಾಗಲ್ಲ. ಆದರೆ ಕೆಲವು ಸಲ ನಮಗೆ ಮಕ್ಕಳ ಮೇಲಿರೋ ಅತಿಯಾದ ಪ್ರೀತಿಯಿಂದ ಅವ್ರುಗಳಿಗೆ ಏನು ಕೇಳಿದ್ರು ಅದನ್ನ ಕೊಡ್ತೀವಿ, ಇಲ್ಲ ಕೊಡಿಸ್ಬಿಡ್ತೀವಿ. ಅದರಿಂದ ಮುಂದಿನ ಪರಿಣಾಮ ಏನಾಗ್ಬೋದು ಅನ್ನೋದನ್ನೇ ನಾವು ಮರ್ತು ಬಿಡ್ತೀವಿ. ಈಗ ನೀನೇ ನೋಡು, ನಮ್ಮ ಪುಟಾಣಿ ಕೈಗೆ ಫೋನ್ ಕೊಟ್ಟು ಅಭ್ಯಾಸ ಮಾಡಿಸಿದ್ಯಾ. ಇದರಿಂದ ಅವಳ ಆರೋಗ್ಯ ಹಾಳಾಗಲ್ವ ಜನನಿ? ದಯವಿಟ್ಟು ಇದ್ರ ಬಗ್ಗೆ ಒಂದ್ಸಲ ಯೋಚನೆ ಮಾಡು. ಅವಳ ಕೈಗೆ ಫೋನ್ ಕೊಡೋದನ್ನ ಕಮ್ಮಿ ಮಾಡು, ಅಥವಾ ನಿಲ್ಸೇ ಬಿಡು. ಅಮ್ಮೋರೆ, ಬರಕ್ಕೆ ಹೇಳಿದ್ರಂತೆ. ಹೌದು ಹನುಮಂತು, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕಿತ್ತು. ಯಾಕಮ್ಮೋರೆ, ನಮ್ಮ ಪಾರ್ವತಿ ಏನಾದರೂ? ಹೌದು ಹನುಮಂತು, ಪಾರ್ವತಿ ಬಗ್ಗೆನೇ ಮಾತಾಡಬೇಕಾಗಿತ್ತು. ಅಯ್ಯೋ, ಪಾರ್ವತಿಯಿಂದ ಏನಾದರೂ ತಪ್ಪಾಯ್ತಾ ಅಮ್ಮೋರೆ? ತಪ್ಪು ನಡಿಬಾರ್ದು ಅನ್ನೋ ಕಾರಣಕ್ಕೆ ಪಾರ್ವತಿನ ನಾನು ಆಫೀಸಿಗೆ ಕಳಿಸ್ತಿದ್ದೀನಿ. ನಿನ್ನ ಮಟ್ಟಿಗೆ ನನ್ನ ನಿರ್ಧಾರ ಸರಿ ಅನ್ಸುತ್ತೋ ತಪ್ಪು ಅನ್ಸುತ್ತೋ? ನಿಮ್ಮ ನಿರ್ಧಾರನ ಆರ್ಸನ್ ಕೋಟೆಯಲ್ಲಿ ತಪ್ಪು ಅಂತ ಯಾರೂ ಹೇಳೋಕ್ಕಾಗಲ್ಲ ಅಮ್ಮೋರೆ. ಆದರೆ ನಿಮ್ಮ ನಿರ್ಧಾರ ಸರಿ ಅಂತ ನಮ್ಮ ಪಾರು ಸಾಬೀತು ಮಾಡ್ತಾಳ ಅಂತಲೇ ಅನುಮಾನ. ನಮ್ಮ ಸೆಕ್ಯೂರಿಟಿ ರಮೇಶನ್ ಜೊತೆ ನೀನು ಪಾರ್ವತಿ ಆಫೀಸಲ್ಲಿ ಸರಿಯಾಗಿ ಕೆಲಸ ಮಾಡ್ತಾಳಾ ಇಲ್ವಾ
ಅನ್ನೋದ್ರ ಬಗ್ಗೆ ಆತಂಕದಿಂದ ಮಾತಾಡ್ತಾ ಇದ್ದೆ ಅನ್ನೋದು ನನ್ನ ಗಮನಕ್ಕೆ ಬಂತು. ನೋಡು ಹನುಮಂತು, ನಾನು ಆಫೀಸಿಗೆ ಕಳಿಸ್ತಾ ಇರೋದು ನಿನ್ನ ಮಗಳು ಪಾರ್ವತಿನಲ್ಲ, ನನ್ನ ಸೊಸೆ ಪಾರ್ವತಿನ. ಅರಸನ ಕೋಟೆಯಲ್ಲಿ ನನ್ನ ನಂತರ ಪೂರ್ತಿ ಅಧಿಕಾರನ ವಹಿಸ್ಕೋಬೇಕಾಗಿರೋಳು ಅವಳು. ಪಾರ್ವತಿ ಬರೀ ಮನೆ ಕೆಲಸದ ಬಗ್ಗೆ ಮಾತ್ರ ತಿಳ್ಕೊಂಡಿದ್ರೆ ಸಾಲದು, 4 ಕಂಪನಿಯ ವ್ಯವಹಾರನ ತೂಗಿಸ್ಕೊಂಡು ಹೋಗುವಷ್ಟು ಜ್ಞಾನ ಕೂಡ ಅವಳಿಗೆ ಬರಬೇಕು, ಅವಳಲ್ಲಿ ಇರಬೇಕು. ಮಾತ್ರ ಅಲ್ಲ, ಮನೆ ಕೆಲಸದಿಂದ ಅವಳಿಗೂ ಸ್ವಲ್ಪ ಬಿಡುವು ಸಿಕ್ಕಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಪಾರ್ವತಿನ ಆಫೀಸಿಗೆ ಕಳಿಸ್ತಾ ಇರೋದಕ್ಕೆ ಕಾರಣ ಜನನಿ. ಜನನಿನ? ಹೌದು ಹನುಮಂತು, ಪಾರ್ವತಿ ಮನೇಲೇ ಇದ್ದು ಮನೆ ಕೆಲಸಗಳನ್ನೆಲ್ಲ ನೋಡ್ಕೋತಾ ಇದ್ಲಲ್ಲ, ಅದ್ರ ಬಗ್ಗೆ ಬಹಳ ಕೇವಲವಾಗಿ ಹಗುರವಾಗಿ ಮಾತಾಡಿದಾಳೆ. ಯಾವಾಗ ನೋಡಿದ್ರೂ ಏನಾದರೂ ಮನಸ್ತಾಪ ಮಾಡಿಕೊಂಡು ಪಾರ್ವತಿ ಜೊತೆ ಜಗಳ ಮಾಡ್ತಿರ್ತಾಳೆ. ಅದಕ್ಕೆ ಜನನಿನ ಪಾರ್ವತಿ ಸ್ಥಾನದಲ್ಲಿ ಕೂರಿಸಿ ಪಾರ್ವತಿ ಮಾಡ್ತಾ ಇದ್ದ ಮನೆ ಕೆಲಸನೆಲ್ಲ ಜನನಿ ಕೈಯಲ್ಲಿ ಮಾಡಿಸ್ತೀನಿ. ಮನೇಲಿದ್ದು ಮನೆ ಕೆಲಸನ ನೋಡ್ಕೊಳ್ಳೋ ಪಾರ್ವತಿ ಕಷ್ಟ ಏನು ಅನ್ನೋದು ಜನನಿಗೆ ಗೊತ್ತಾಗಬೇಕು ಅನ್ನೋ ಕಾರಣದಿಂದನೇ ನಾನು ಈ ರೀತಿ ಬದಲಾವಣೆ ಮಾಡಿ ಪಾರ್ವತಿನ ಆಫೀಸಿಗೆ ಕಳಿಸ್ತಿರೋದು. ಹೌದಾ ಅಮ್ಮರೇ? ಈಗ ನಿಮ್ಮ ಉದ್ದೇಶ ಏನು ಅಂತ ಅರ್ಥ ಆಯಿತು. ಇದನ್ನು ಪಾರ್ವತಿಗೆ ಹೇಳ್ತೀನಿ, ಅವಳು ಖುಷಿ ಆಗ್ತಾಳೆ, ಸದ್ಯ ನೆಮ್ಮದಿಯಿಂದ ಕೆಲಸಕ್ಕೆ ಹೋಗ್ತಾಳೆ. ಹನುಮಂತು, ಬೇಡ ಹನುಮಂತು, ಯಾವ ಕಾರಣಕ್ಕೂ ನಾನು ನಿನ್ನ ಹತ್ರ ಹೇಳಿದ ವಿಷಯನ ಯಾರಿಗೂ ಹೇಳೋದು ಬೇಡ. ನಾನು ಬೇಕಂತಾನೆ ಪಾರ್ವತಿ ಜೊತೆ ಸ್ವಲ್ಪ ಕಠಿಣವಾಗಿ ನಡ್ಕೋತಾ ಇದ್ದೀನಿ. ನಾನು ಹೀಗೆ ನಡ್ಕೊಂಡಾಗ ಮಾತ್ರ ಪಾರ್ವತಿ ಅವಳಿಗಿಷ್ಟ ಇಲ್ಲದೆ ಇರೋ ಕೆಲಸನ ನಾನು ಅವಳಿಗೆ ಕೊಟ್ಟಾಗಲೂ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ. ಈ ಉದ್ದೇಶ ಅವಳಿಗೇನಾದರೂ ಗೊತ್ತಾಗ್ಬಿಟ್ರೆ ಅವಳು ನನ್ನ ಮನಸ್ಸನ್ನು ಬದಲಾಯಿಸೋ ಸಾಧ್ಯತೆ ಇದೆ. ಸರಿ ಅಮ್ಮರೇ, ಈ ವಿಷಯದಲ್ಲಿ ನನಗೂ ಗೊಂದಲ ಇತ್ತು. ನೀವು ಹೇಳಿದ ಮೇಲೆ ಎಲ್ಲ ಬಗೆಹರಿತು, ನನ್ನ ಮನಸ್ಸಿಗೂ ಸಮಾಧಾನ ಆಯಿತು. ಹನುಮಂತು, ಅಖಿಲ ಹೇಳಿದ ನೆನಪಿದೆ ತಾನೆ? ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿನೋ ನಿನ್ನ ಮುದ್ದಿನ ಅಳಿಯನ್ಗೆ ಈ ವಿಷಯ ಹೇಳಬೇಡ. ಅವನು ಗೊತ್ತಾದರೆ ಪಾರ್ವತಿಗೆ ಗೊತ್ತಾಗುತ್ತೆ. ಆಮೇಲೆ ನಾವು ಅಂದ್ಕೊಂಡಿರೋ ಉದ್ದೇಶ ಈಡೇರಲಿಲ್ಲ ಅಂದರೆ ಏನು ಮಾಡೋದು? ಗೊತ್ತಾಯ್ತು ಅಪ್ಪರೇ, ಈ ವಿಷಯನ ನಾನು ಯಾರಿಗೂ ಹೇಳಲ್ಲ. ನಾನು ಈಗ ನೆಮ್ಮದಿಯಾಗಿ ಪಾರ್ವತಿನ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ. ಬರ್ತೀನಿ ಅಪ್ಪರೇ, ಬರ್ತೀನಿ ಅಪ್ಪರೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.